ಕೀರ್ತಿ, ಯಾಕೆ ಹೀಗೆ ಬಲವಂತ ಮಾಡ್ತಿದ್ದೀಯಾ? ನೀನು ಹೇಳಿದ ತಕ್ಷಣ ಒಪ್ಪಿಕೊಳ್ಳೋಕೆ ಆಗಲ್ಲ. ನಾನು ಇವಾಗ ಹೇಳ್ತಿರೋದೇ ಫೈನಲ್. ಓಕೆ ಬಾಯ್. ಅಲ್ಲಿ ನಿಲ್ಲದೆ ನಡೆದಳು ಕೀರ್ತನ. ಕೀರ್ತಿ, ನಿಂತ್ಕೊಳ್ಳೆ ಕೀರ್ತಿ. ಇಬ್ಬನಿ ಎಷ್ಟು ಕರೆದರೂ ತಿರುಗಿ ನೋಡದೆ ನಡೆದಳು. ಇಬ್ಬನಿ ಅವಳನ್ನು ಹಿಂಬಾಲಿಸಿದಳು. ಏನಂತೋ ಪ್ರತಾಪ್ ಕೇಳಿದ. ಏನೋ ಲವ್ ಮ್ಯಾಟರ್ ಕಣೋ. ಈ ಇಬ್ಬನಿ ಅದು ಯಾರಿಗೋ ಮೋಸ ಮಾಡಿದ್ದಾಳೆ ಅಂತ ಅವಳ ಫ್ರೆಂಡು ಬೈತಿದ್ಲು. ಇಷ್ಟಕ್ಕೆ ಒಳ್ಳೆ ಊರಿಗೆ ಬೆಂಕಿ ಬಿದ್ದವರ ಥರ ಹಾಡುತ್ತಿದ್ದಾರೆ. ಸರಿಯಾಗಿ ತಿಳಿಯದೆ ತಪ್ಪಾಗಿ ಮಾಹಿತಿ ಕೊಟ್ಟಿದ್ದ. ಅಂದರೆ ಅವಳು ಯಾರನ್ನು ಲವ್ ಮಾಡಿ ಮೋಸ ಮಾಡಿದ್ದಾಳೆ ಅಂತ ಇವಳು ಬೈತಿದ್ಲ. ವಿರಾಟ್ ನಂಬದೆ ಕೇಳಿದಾಗ, ಮಗ, ನೀನು ಮೋಸ ಮಾಡ್ತಿದ್ದೀಯಾ, ದುಡ್ಡು ಹಿಂದೆ ಹೋಗಬೇಡ, ಹಾಗೆ ಹೀಗೆ ಅಂತಿದ್ಲು. ನಾನು ಕೇಳಿದೆ ಏನು ಅಂತ. ನನಗೆ ಸ್ವಲ್ಪ ಹುಗಿದ್ಲು, ಒರೆಸ್ಕೊಂಡು ಬಂದೆ ಅಂದವ. ವಿರಾಟ್ಗೆ ಅವಳ ಬಗ್ಗೆ ಬೇಡದೆ ಇರೋ, ಅವಳ ಬಗ್ಗೆ ಕೆಟ್ಟ ಭಾವನೆ ಮೂಡುವಂಥ ಘಟನೆಗಳೇ ನಡೆಯುತ್ತಿದ್ದವು. ಒಂದು ನಿಟ್ಟುಸಿರು ಬಿಟ್ಟವನೇ, ಈ ಹುಡುಗಿಯರೆಲ್ಲ ಯಾಕಿಂಗೆ? ಯಾರಾದರೂ ಒಬ್ಬ ಹುಡುಗನ ಲವ್ ಮಾಡಬೇಕು ತಾನೆ, ಅದು ಬಿಟ್ಟು ಈ ಥರ ಆಟ ಆಡೋದು ನೋಡಿದರೆ ಮೈಯೆಲ್ಲ ಹುರಿಯುತ್ತೆ. ಹೋಗ್ಲಿ ಬಿಡೋ, ಏನು ಮಾಡೋಕ್ಕಾಗುತ್ತೆ, ಇವಾಗ ಇದೇ ಜಾಸ್ತಿ ನಡೀತಿರೋದು. ನನಗೆ ಏನೋ ಇಬ್ಬನೇ ಹಾಗೆ ಅಂತ ಅನಿಸ್ತಿಲ್ಲ, ಪ್ರತಾಪ್ ಹೇಳಿದ. ಯಾರಿಗೆ ಗೊತ್ತು, ಈ ಹುಡುಗಿಯರನ್ನು ನಂಬೋಕೆ ಆಗಲ್ಲ, ತುಂಬ ಡೇಂಜರ್ ಕಣೋ. ಬನ್ನಿ, ಯಾರು ಏನಾದರೂ ಮಾಡಿಕೊಳ್ಳಿ, ಹೋಗೋಣ, ಕ್ಲಾಸ್ಗೆ ನಡೆಯದರೆಲ್ಲ. ವಿರಾಟ್ ಮನಸ್ಸು ಅವಳ ಮೇಲೆ ಮತ್ತೊಮ್ಮೆ ತಪ್ಪು ತಿಳಿದು ಮುನಿದಿತ್ತು. ಕ್ಲಾಸ್ನಲ್ಲಿ ಕುಳಿತರು. ಕೀರ್ತಿ ಇಬ್ಬನಿಯೊಡನೆ ಮಾತನಾಡಲಿಲ್ಲ. ಲೆಕ್ಚರರ್ ಇದ್ದರು. ವಿರಾಟ್ನ ಫ್ರೆಂಡ್ಗಳು ಕ್ಲಾಸ್ನಲ್ಲಿ ಜೋರಾಗಿ ಮಾತನಾಡುತ್ತಾ ಗಲಾಟೆ ಮಾಡುತ್ತಿದ್ದರು. ನಿಮಗೆ ಕ್ಲಾಸ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಎಲ್ಲ ಹೊರಗೆ ಹೋಗ್ಬೋದು ಅಂತ ಹೇಳಿದ ಲೆಕ್ಚರರ್ಗೆ, ನೀವೇ ಹೊರಗೆ ಹೋಗ್ಬಿಡಿ ಅಂತ ಒಬ್ಬ ಸ್ವಲ್ಪ ಜನ ನಗಾಡಿದರೆ, ಇನ್ನು ಕೆಲವರು ಬೇಸರಿಸಿ ಇವರ ಕಡೆ ನೋಡಿದರು. ಇಬ್ಬನಿ ವಿರಾಟ್ ಮುಂದೆ ಕುಳಿತು ತಮಾಷೆ ಮಾಡುತ್ತಿದ್ದ ಹುಡುಗರನ್ನು ನೋಡಲು ತಿರುಗಿದಾಗ ವಿರಾಟ್ ಅವಳನ್ನು ನೋಡಿದ. ಇಬ್ಬರು ಮುಖ ನೋಡಿಕೊಂಡರು. ಮತ್ತೊಮ್ಮೆ ಇದೇ ರಿಪೀಟ್ ಆದಾಗ ಲೆಕ್ಚರರ್ ಸಿಟ್ಟಿನಿಂದ ಮಾತನಾಡುವಾಗ ಅವರಿಗೆ ವಿರಾಟ್ ಗೆಳೆಯ ಕೌಂಟರ್ ಕೊಡುವಂತೆ ಜೋರಾಗಿ ಮಾತನಾಡುತ್ತಿದ್ದ. ಅವನ ತಲೆಗೆ ರಪ್ ಅನ್ನುವಂತೆ ಒಂದು ಏಟು ಕೊಟ್ಟ ವಿರಾಟ್. ಅವನು ತಿರುಗಿ ನೋಡಲು ಏನು ಅಂದನು. ವಿರಾಟ್ ಕೋಪದಲ್ಲಿ ಏನಿಲ್ಲ ಅನ್ನುವಂತೆ ತಲೆ ಆಡಿಸಿದಾಗ, ಮಗನೇ, ತೆಪ್ಪಗೆ ಕೂತ್ಕೊಂಡ್ರೆ ಸರಿ, ಇಲ್ಲ ನನ್ನ ಹತ್ರ ಸರಿಯಾಗಿ ತಿಂತೀಯ ಅಂದಾಗ ಅವನು ಬಾಲ ಸುಟ್ಟ ಬೆಕ್ಕಿನಂತೆ ಸುಮ್ಮನೆ ಕುಳಿತ. ಕ್ಲಾಸ್ನಲ್ಲಿದ್ದವರು ಎಲ್ಲರೂ ಇವರನ್ನೇ ನೋಡಿ ನಿಶಬ್ದವಾಗಿ ಕುಳಿತರು. ಇಬ್ಬನಿ ತಿರುಗಿ ಮತ್ತೆ ವಿರಾಟ್ ಕಡೆ ನೋಡಲು ಅವನು ಅವಳನ್ನು ನೋಡಿದ. ಇಬ್ಬರು ನೋಡುತ್ತಿರಲು ಅವಳೇ ಮೊದಲು ಎಚ್ಚೆತ್ತು ಮುಂದಿರುಗಿದಳು. ಎಲ್ಲೋ ಲೈನ್ ಕನೆಕ್ಟ್ ಆಗ್ತಿರೋ ಥರ ಇದೆ ಅಂತ ಅಂದ ಪ್ರತಾಪ್. ಅವನ ಮುಖ ನೋಡಿದಾಗ, ಕಣ್ಣಲ್ಲೇ ಮಾತಾಡೋದು ನೀವು ಯಾವಾಗ ಕಲಿತ್ಕೊಂಡ್ರಿ ಸರ್ ಅಂದನು ನಗುತ್ತಾ. ಮರ್ಡರ್ ಆಗೋ ಆಸೆ ಇದ್ದರೆ ಡೈರೆಕ್ಟಾಗಿ ಹೇಳು, ಮೇಲೆ ಕಳಿಸ್ತೀನಿ. ಬಾಯಿಗೆ ಬಂದ ಹಾಗೆ ಮಾತಾಡಿ ತಲೆ ತಿನ್ನಬೇಡ. ಯಾಕೋ ಇತ್ತೀಚೆಗೆ ಯಾವುದೋ ಗುಂಗಲಿ ಇರ್ತೀಯ ಅಂತ ಅನಿಸ್ತು, ಅದಕ್ಕೆ ಕೇಳಿದೆ. ಹೋಗಲ್ಲೋ ಅಂದವನೇ ಕ್ಲಾಸ್ ನಡುವೆ ಎದ್ದು ಹೊರಗೆ ನಡೆದಿದ್ದ. ಅವನಿಂದೆ ಪ್ರತಾಪ್ ಎದ್ದು ಹೋದ. ಅವನ ಗ್ರೂಪ್ ಹುಡುಗರು ಎದ್ದು ಒಬ್ಬೊಬ್ಬರೇ ಹೊರಗೆ ಹೋದರು. ಕ್ಲಾಸ್ ಮುಗಿಸಿ ಹೊರಗೆ ಬಂದ ಕೀರ್ತಿ ಬಳಿ ಮಾತನಾಡಲು ನೋಡುತ್ತಿದ್ದಳು ಇಬ್ಬನಿ. ಆದರೆ ಅವಳು ನಿಲ್ಲದೆ ಮುಂದೆ ನಡೆದಾಗ, ಯಾಕೆ ನನ್ನ ಮೇಲೆ ಸುಮ್ಮನೆ ಕೋಪ ಮಾಡ್ಕೊಂಡಿದ್ದೀಯಾ? ನಾನು ಹೇಳ್ದಂಗೆ ಕೇಳು ಇಬ್ಬನಿ, ಆವಾಗ ಮಾತಾಡ್ತೀನಿ, ಹೇಳ್ತೀನಿ. ನಾನು ಹೇಳ್ದಂಗೆ ನೀನು ಮಾಡ್ತೀಯಾ? ಹೇಳು, ಏನು ಮಾಡಬೇಕು ಮಾಡ್ತೀನಿ. ಹಾಗಾದರೆ ಅಣ್ಣನ ಜೊತೆ ಬ್ರೇಕಪ್ ಮಾಡ್ಕೊ. ಇಬ್ಬನಿ, ಏನು ಹೇಳ್ತಿದ್ಯಾ ನೀನು? ನೋಡಿದ್ಯಾ ನಿಂಗೆ ಎಷ್ಟು ನೋವಾಗುತ್ತೆ ಅಂತ? ನನಗೂ ಹಾಗೆ ನೋವಾಗುತ್ತೆ ಕಣೆ. ನಿಮ್ಮ ಅಣ್ಣನ ನಾನು ದುಡ್ಡಿಗೋಸ್ಕರ ಇಷ್ಟಪಟ್ಟಿಲ್ಲ ಕೀರ್ತಿ. ನಾನು ಏನು ಅಂತ ನಿಮಗೆ ಗೊತ್ತಿಲ್ವಾ? ದುಡ್ಡಿಗೆ ಬೆಲೆ ಕೊಡೋ ಹಾಗಿದ್ರೆ ನಾನು ಇಷ್ಟು ದಿನ ಯಾರಿಗೂ ಗೊತ್ತಾಗದಂತೆ ವಿರಾಟ್ನ ಮನಸ್ಸಲ್ಲಿ ಇಷ್ಟಪಡುತ್ತಿರಲಿಲ್ಲ. ಅವನ ನಂಬಿಸಿ ಅವನ ಜೊತೆ ಸುತ್ತಾಡ್ತಿದ್ದೆ ಅಲ್ವಾ? ಸರಿ, ಒಪ್ಕೊಳ್ತೀನಿ. ಅವನ ಮೇಲೆ ಯಾಕೆ ಲವ್ ಆಯಿತು ಹೇಳು. ಯಾಕೆ ಅಂದರೆ ಅದೆಲ್ಲ ಕೇಳಬೇಡ, ಅದು ಹೇಳೋ ವಿಷಯ ಅಲ್ಲ. ನನ್ನ ಮಧ್ಯೆ ನಡೆದಿರೋ ಒಂದು ಘಟನೆ ಅಷ್ಟೇ. ಅದು ಅವನಿಗೆ ಮರೆತು ಹೋಗಿರುತ್ತೆ. ಅಲ್ಲಿ ಇದ್ದಿದ್ದು ಯಾರು ಅಂತ ಅವನಿಗೂ ಗೊತ್ತಿಲ್ಲ ಅಂದನು. ಅವನು ತಿಳ್ಕೊಳ್ಳೋಕ್ಕೂ ಹೋಗಲ್ಲ, ಅದು ಅವನಿಗೆ ಬೇಕಾಗಿಯೂ ಇಲ್ಲ. ಅಲ್ಲದೆ ಅದು ಯಾರಿಗಾದರೂ ಗೊತ್ತಾದರೆ ನನ್ನ ಬಗ್ಗೆ ತಪ್ಪು ಭಾವನೆ ಬರುತ್ತೆ. ಅದಕ್ಕೆ ಅದೆಲ್ಲ ಕೇಳಬೇಡ ಅಷ್ಟೆ. ಸರಿ, ಏನಾದರೂ ಮಾಡ್ಕೊ, ನನಗಂತೂ ನಿನ್ನ ಹತ್ರ ಮಾತಾಡೋಕ್ಕೇನಿಲ್ಲ. ಸರಿ ಕೀರ್ತಿ, ನಿನ್ನಿಷ್ಟ. ನನಗೆ ಫ್ರೆಂಡ್ ಅಂತ ಇದ್ದಿದ್ದು ನೀನೊಬ್ಬಳೆ. ನೀನೇ ನನ್ನ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಮಾತಾಡಬೇಡ ಬಿಡು. ನೋವಾಗಿತ್ತು ಇಬ್ಬನಿಗೆ. ಅವಳೆದುರು ನಿಲ್ಲದೆ ಅಲ್ಲಿಂದ ಮನೆ ಕಡೆ ನಡೆದಳು. ನೀನು ಯಾಕಮ್ಮ ಅವ್ರ ಹತ್ರ ಹಾಗೆ ಮಾತಾಡಿದೆ? ಮತ್ತೆ ಇನ್ನೇನು ಮಾಡಲಿ?
ಅವಳ ಮೇಲೆ ನನಗೆ ತುಂಬ ಬೇಜಾರಾಗಿದೆ, ಕೋಪನೂ ಬಂದಿದೆ. ನೀನು ತುಂಬ ತಪ್ಪು ಮಾಡಿದೆ ಕೀರ್ತಿ. ಅವರು ಆ ಥರ ಅಲ್ಲ. ಅವರಿಗೆ ನೀನು ಸುಮ್ಮನೆ ನೋವು ಮಾಡ್ತಿದ್ದೆ ಅನಿಸುತ್ತೆ. ನಿನ್ನ ಒಪ್ಪಿಕೊಳ್ಳೋಕೆ ಇಷ್ಟ ಇಲ್ಲ, ಓಕೆ. ಆದರೆ ಹೋಗಿ ಆ ದುರಂಕಾರಿನ ಇಷ್ಟಪಡ್ತಿದ್ದಾಳೆ ಅಂತ. ಅದೇ ನನಗೆ ಆಶ್ಚರ್ಯ ಆಗ್ತಿರೋದು. ಯಾರನ್ನ? ಇದ್ದಾನೆ ಒಬ್ಬ ನಮ್ಮ ಕಾಲೇಜಿನಲ್ಲಿ ಸೊಕ್ಕು, ಅಹಂಕಾರ ಮೈತುಂಬ ತುಂಬಿಕೊಂಡಿರೋನು. ಏನಾದರೂ ಆಗಲಿ, ನನ್ನಿಂದ ಆಗಿ ನೀನು ಅವರ ಹತ್ರ ಜಗಳ ಮಾಡಿಕೊಂಡು ಮಾತಾಡೋದು ಬಿಡಬೇಡ. ಅವರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ಪ್ಲೀಸ್ ಕೀರ್ತಿ. ನಿಮಗೆ ನೋವಾಗ್ತಿಲ್ವಾ? ಆಗಿದೆ. ಹಾಗಂತ ನಾನು ಅವರಿಗೆ ನೋವು ಕೊಡೋದು? ಪ್ಲೀಸ್ ಕೀರ್ತಿ, ನನ್ನ ಮೇಲೆ ನಿಮಗೆ ಸ್ವಲ್ಪನಾದರೂ ಗೌರವ ಇದ್ದರೆ ಅವರ ಜೊತೆ ಕಾಂಪ್ರಮೈಸ್ ಮಾಡ್ಕೊ ಪ್ಲೀಸ್. ಸರಿ, ಗುಡ್ ಗರ್ಲ್, ಬಾ ಹೋಗೋಣ, ಡ್ರಾಪ್ ಮಾಡ್ತೀನಿ ಅಂದು ಇಬ್ಬರು ಅಣ್ಣ ತಂಗಿ ನಡೆದರು. 2-3 ದಿನಗಳು ಕಳೆದು ವಾರ ಆಗುತ್ತಾ ಬಂದರೂ ಕೀರ್ತಿ ಇಬ್ಬನಿ ಮನಸ್ಸುಗಳು ಸರಿ ಹೋಗಿರಲಿಲ್ಲ. ವಿರಾಟ್ಗೂ ಇಬ್ಬನಿ ಮೇಲೆ ಅಸಮಾಧಾನ ಮೂಡಿತ್ತು. ಅವಳು ಅಂತ ಹುಡುಗಿ ಅಲ್ಲ ಅಂತ ಎಷ್ಟೇ ಅಂದುಕೊಂಡರೂ ಪರಿಸ್ಥಿತಿಗಳು ಅವಳನ್ನೇ ಕೆಟ್ಟದಾಗಿ ಬಿಂಬಿಸುವಂತೆ ಬರುತ್ತಿದ್ದವು. ಚಿರು ಮಾತಿಗೆ ಬೆಲೆ ಕೊಟ್ಟು ಮಾತನಾಡಿಸಿದರೂ ಮೊದಲಿನಂತೆ ಆತ್ಮೀಯತೆಯಿಂದ ಅವಳೊಡನೆ ಮಾತನಾಡುತ್ತಿರಲಿಲ್ಲ ಕೀರ್ತಿ. ಇಬ್ಬನಿ ಕೂಡ ಜಾಸ್ತಿ ಮಾತನಾಡದೆ ಅವಳ ಪಾಡಿಗೆ ಅವಳು ಇರುತ್ತಿದ್ದಳು. ಎಕ್ಸಾಮ್ ಹತ್ತಿರ ಬಂತು ಅಂತ ಮಾತನಾಡುತ್ತಾ ಕ್ಲಾಸಿಂದ ಅವರಿಬ್ಬರು ಬರುತ್ತಿದ್ದಾಗ ಇಬ್ಬನಿಗೆ ಕಾರ್ತಿಕ್ ಕಾಲ್ ಮಾಡಿ ಹೊರಗಡೆ ಇದ್ದೀನಿ, ಬೇಗ ಬಾ ಪುಟ್ಟ ಅಂದಾಗ, ಯಾಕಿರ್ಬೋದು, ಬೆಳಿಗ್ಗೆ ಕೆಲಸಕ್ಕೆ ಹೋದವನು ಇವಾಗ ಯಾಕೆ ಬಂದಿದ್ದಾನೆ ಅಂತ ಅವನ ಬಳಿಗೆ ಅವಸರದಿಂದ ನಡೆಯುತ್ತಿದ್ದಳು ಇಬ್ಬನಿ. ಅವಳ ಎದುರಿಗೆ ಓಡಿ ಬರುತ್ತಿದ್ದ ವಿರಾಟ್ ಅವನ ಗೆಳೆಯನ ಫೋನ್ ಹಿಡಿದು ಅವನಿಗೆ ಕಾಡಿಸುತ್ತಾ ಅವನ ಗೆಳೆಯರೆಲ್ಲ ತಮಾಷೆ ಮಾಡುತ್ತಾ ಓಡುತ್ತಾ ಬರಲು ಅವನು ಹಿಮ್ಮುಖವಾಗಿ ಹೋಗುತ್ತಿದ್ದವನ ಹಿಂದೆ ಬರುತ್ತಿದ್ದ ಇಬ್ಬನಿಯ ಮೇಲೆ ಬಿದ್ದಿದ್ದ. ಅವಳು ಹಿಂದಕ್ಕೆ ಕೈಯೂರಿ ಇನ್ನೇನು ಬೀಳಬೇಕು ಅನ್ನುವಷ್ಟರಲ್ಲಿ ಅವಳ ನಡು ಬಳಸಿ ಅವಳ ಕೈ ಹಿಡಿದಿದ್ದ ವಿರಾಟ್. ಅವನು ಪೂರ್ತಿಯಾಗಿ ಅವಳನ್ನೇ ತಬ್ಬಿ ಹಿಡಿದು ಇನ್ನೇನು ಕೆಳಗೆ ಬೀಳಬೇಕು ಅನ್ನುವ ಅಂತರದಲ್ಲಿದ್ದಾಗ ಬ್ಯಾಲೆನ್ಸ್ ಮಾಡಿ ನಿಂತನು. ಅವನು ಶರ್ಟ್ನನ್ನು ಬಿಗಿಯಾಗಿ ಹಿಡಿದವಳು ಭುಜಕ್ಕೆ ಕಣ್ಣು ಮುಚ್ಚಿದಳು. ನಿಧಾನವಾಗಿ ಅವನು ಮೇಲೆದ್ದಾಗ ಅವಳು ನಾನು ಬಿದ್ದಿಲ್ಲ ಎಂದು ಗೊತ್ತಾಗಿ ಕಣ್ಣು ಬಿಟ್ಟು ಅವನನ್ನೇ ನೋಡುತ್ತಾ ಸರಿಯಾಗಿ ನಿಂತಳು. ವಿರಾಟ್ ತುಂಬ ಹತ್ತಿರದಿಂದ ಅವಳನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ. ಇಬ್ಬನಿ, ಹೋಗೋಣವಾ ಅಂದಳು ಕೀರ್ತಿ ಜೋರಾಗಿ ಬೇಕೆಂದೆ. ಅವಳ ಧ್ವನಿಗೆ ಎಚ್ಚೆತ್ತವನೇ ಇಬ್ಬನಿಯ ಕೈಯನ್ನು ಅವಳ ನಡುವನ್ನು ಬಿಡುತ್ತಾ ಸಾರಿ ಅಂದನು ತುಂಬ ಮೆಲುವಾಗಿ. ಬಹುಶಃ ಅವನ ಜೀವನದಲ್ಲಿ ಇದೇ ಮೊದಲೇನೋ ಒಬ್ಬರ ಮುಂದೆ ಸಾರಿ ಅಂತ ಕೇಳಿದ್ದು. ಅವಳು ಪರವಾಗಿಲ್ಲ ಅನ್ನುವಂತೆ ತಲೆ ಆಡಿಸಿ ತನ್ನ ದುಪ್ಪಟವನ್ನು ಸರಿ ಮಾಡಿಕೊಳ್ಳುತ್ತಾ ಅಲ್ಲಿಂದ ಕೀರ್ತಿ ಜೊತೆ ನಡೆದಳು. ಅವನಿನ್ನು ಅವಳ ಗುಂಗಲ್ಲೇ ನಿಂತಿದ್ದ. ನಾನು ಹೇಳಿಲ್ವಾ ನೀನು ಇತ್ತೀಚೆಗೆ ಸ್ವಲ್ಪನೇ ಕಳೆದು ಹೋಗ್ತಿದ್ದೀಯಾ ಅಂತ ಅಂದನು ಅವನ ಹಿಂದೆ ನಿಂತಿದ್ದ ಪ್ರತಾಪ್ ನಗುತ್ತಾ. ಸುಮ್ಮನೆ ಇರಲ್ಲೋ, ಇವಾಗ ನಡೆದಿದ್ದು ಮಿಸ್ಸಾಗಿ ಆಗಿದ್ದು ಅಷ್ಟೇ. ನೀನು ಏನೇನೋ ಹೇಳಬೇಡ. ಓಕೆ ಬಿಡು ಮಗ, ಹೇಳೋದಿಲ್ಲ. ಆದರೂ ನೀವಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ ನನಗೇನು. ಅಳು ಮುಂಜಿ ನನಗೆ ಸೂಟ್ ಆಗ್ತಾಳ? ನಿನ್ನ ಕಣ್ಣುಗಳನ್ನು ಮೊದಲು ಹೋಗಿ ಟೆಸ್ಟ್ ಮಾಡಿಸ್ಕೊ. ಅವನ ಇನ್ನೊಬ್ಬ ಗೆಳೆಯ ಬಂದು ಬಾರೋ ಮೂವಿಗೆ ಟೈಮ್ ಆಯಿತು ಹೋಗೋಣ ಅಂದಾಗ ಎಲ್ಲರೂ ಅಲ್ಲಿಂದ ನಡೆದರು. ಹೊರಗಡೆ ಕಾರ್ತಿ ಬಳಿ ಬಂದು ಏನಣ್ಣ ಯಾಕೆ ಇವಾಗ ಇಲ್ಲಿಗೆ ಬಂದಿದ್ದೀಯಾ ಸ್ವಲ್ಪ ಗಾಬರಿಯಿಂದ ಕೇಳಿದಳು. ಏನಿಲ್ಲ ಇಬ್ಬನಿ, ಅದೇ ಅಪ್ಪ ಅಮ್ಮ ಊರಿಗೆ ಹೋಗ್ತಿದ್ರು ಅಲ್ವಾ, ಅವರನ್ನು ಕಳಿಸೋಕೆ ಅಂತ ಬಂದಿದ್ದೆ. ತಗೋ ಮನೆ ಕೀ, ನಾನು ಅವರನ್ನು ಬಿಟ್ಟು ಬರ್ತೀನಿ, ನೀನು ಇಂಚರ ನಾನು ಬರೋವರೆಗೂ ಹುಷಾರಾಗಿ ಇರು ಅಂದಾಗ ಸರಿ ಅಂದವಳೆ ಕೀ ಪಡೆದು ಬ್ಯಾಗ್ನಲ್ಲಿ ಹಾಕಿದಳು. ಬಾ ಹೋಗೋಣ ಅಂದ. ಬಾ ಕೀರ್ತಿ ಮನೆಗೆ ಹೋಗೋಣ. ಇಲ್ಲಮ್ಮ ನೀವು ಹೋಗಿ, ನಾನು ಮನೆಗೆ ಹೋಗ್ತೀನಿ ಅಂದವಳನ್ನೇ ನುಂಗುವಂತೆ ನೋಡುತ್ತಿದ್ದ ಕಾರ್ತಿ. ಅವಳ ಜೊತೆ ಇಂಚರ ಬರುವವರೆಗೂ ಇರಬಹುದಲ್ವಾ? ನನಗೆ ಮನೆಯಲ್ಲಿ ಕೆಲಸ ಇದೆ, ಅಮ್ಮ ಬೇಗ ಬರೋಕೆ ಹೇಳಿದ್ದಾರೆ, ಹೋಗ್ತೀನಿ ಅಂದಾಗ ಸರಿ ಹೋಗು ಅಂದನು. ಇಬ್ಬನಿ ಬೈಕ್ ಏರಿ ಕುಳಿತುಕೊಳ್ಳಲು ವಿರಾಟ್ ಗೇಟ್ ಬಳಿ ಬಂದನು. ಅವಳನ್ನು ಮತ್ತೆ ಕಾರ್ತಿ ಜೊತೆ ನೋಡಿ ಮುಖ ಸಿಂಡರಿಸಿದ್ದ. ಕಾರ್ತಿ ಜೊತೆ ಹೋಗುತ್ತಿದ್ದ ಇಬ್ಬನಿ ಗೇಟ್ ಬಳಿ ಬೈಕ್ ನಿಲ್ಲಿಸಿ ತನ್ನನ್ನೇ ನೋಡುತ್ತಿದ್ದ ವಿರಾಟ್ ಮೇಲೆ ದೃಷ್ಟಿ ನೆಟ್ಟಿದ್ದಳು. ಅವನು ಅವಳನ್ನೇ ದುರುಗುಟ್ಟಿ ನೋಡುತ್ತಿದ್ದ. ಯಾಕೋ ಅವನಿಗೆ ಮೂವಿಗೆ ಹೋಗುವ ಮೂಡ್ ಆಫ್ ಆಗಿತ್ತು. ಅವನ ಗೆಳೆಯರೆಲ್ಲ ಬಂದು ಬಾರೋ ಹೋಗೋಣ ಅಂದರು. ನೀವು ಹೋಗಿ, ನಾನು ಬರಲ್ಲ ಅಂದವನನ್ನೇ ಯಾಕೋ ವಿರಾಟ್ ಇಷ್ಟೊತ್ತು ಬರ್ತೀನಿ ಅಂದು ಇವಾಗ ಇಲ್ಲ ಅಂತಿದ್ದೀಯಾ, ಬಾರೋ ಅಂದು ಅವನನ್ನು ಬಲವಂತದಿಂದ ಕರೆದುಕೊಂಡು ಹೋದರು. ಕಾರ್ತಿ ಇಬ್ಬನಿಯನ್ನು ಬಿಟ್ಟು ನಾನು ಅವರನ್ನು ಬಿಟ್ಟು ಸಂಜೆ ಇಲ್ಲ ರಾತ್ರಿ ಅಷ್ಟೊತ್ತಿಗೆ ಬರ್ತೀನಿ ಪುಟ್ಟ, ಹುಷಾರು ಅಂದು ಹೊರಟನು.
ಅವಳು ಬಟ್ಟೆ ಬದಲಿಸಿ ಮನೆ ಕೆಲಸವನ್ನು ಮಾಡುತ್ತಿದ್ದಳು. ವಿರಾಟ್ ಮತ್ತೆ ಅವನ ಗೆಳೆಯರು ಹೋಗುತ್ತಿದ್ದ ದಾರಿಯಲ್ಲಿ ಅವನ ಎದುರಿಗೆ ಗಾಡಿಯಲ್ಲಿ ಹೋದ ಇಂಚರಾಳನ್ನು ನೋಡಿ ಅವನ ಕೋಪ ಜಾಗೃತವಾಗಿ ಅವಳಿಗೆ ಬುದ್ಧಿ ಕಲಿಸಬೇಕು ಅಂದುಕೊಂಡು ಅವನ ಗೆಳೆಯರಿಗೆ ತಿಳಿಸದೆ ಬೈಕನ್ನು ಯೂ ಟರ್ನ್ ತೆಗೆದು ಅವಳನ್ನು ಫಾಲೋ ಮಾಡುತ್ತಾ ಹೋದ ವಿರಾಟ್. ಅವಳನ್ನೇ ಫಾಲೋ ಮಾಡುತ್ತಾ ಹೋದವನೇ ಅವಳ ಸಮಕ್ಕೆ ಹೋಗಿ ಗಾಡಿ ಸೈಡ್ಗೆ ಹಾಕಿ ಅಂದನು. ಯಾಕೋ ಅದನ್ನು ಹೇಳೋಕೆ ನೀನು ಯಾವನು ಹೋಗಲೋ ಅಂದವಳೆ ಸ್ಪೀಡ್ ಜಾಸ್ತಿ ಮಾಡಿದಳು. ನಿಲ್ಲಿಸ್ತೀಯ ಇಲ್ಲ ಬೈಕ್ನಿಂದ ಡಿಕ್ಕಿ ಹೊಡೆದು ಬೀಳಿಸ್ಲಾ ಅಂದನು. ಅವಳು ಅವನನ್ನು ನೋಡಿ ಮುಖ ತಿರುವಿ ಮುಂದೆ ಹೋಗಲು ಅವನು ಇನ್ನೇನು ಅವಳಿಗೆ ಹೋಗಿ ಗಾಡಿಗೆ ಡಿಕ್ಕಿ ಹೊಡೆಯಬೇಕು ಅನ್ನುವಷ್ಟರಲ್ಲಿ ಹಿಂದಿನಿಂದ ಬಂದ ಕಾರ್ ಬಂದು ಅವನ ಬೈಕ್ ಜೋರಾಗಿ ಗುದ್ದಿತ್ತು. ಕಾರ್ ಗುದ್ದಿದ್ದ ಫೋರ್ಸ್ಗೆ ಬೈಕ್ನಿಂದ ಬಿದ್ದವನಿಗೆ ಸರಿಯಾಗಿ ಪೆಟ್ಟು ಬಿದ್ದಿತ್ತು. ಸುತ್ತ ಇರೋರು ನಿಂತು ನೋಡುತ್ತಿದ್ದರು. ಕಾರಲ್ಲಿ ನಿಲ್ಲದೆ ಮುಂದಕ್ಕೆ ಪಾಸ್ ಆಗಿತ್ತು. ವಿರಾಟ್ ಮುಂದಲೆ ಹಾಗೂ ಕಾಲು ಕೈಗೆ ಸರಿಯಾಗಿ ಏಟು ಬಿದ್ದಿತ್ತು. ಎಲ್ಲರೂ ಅಲ್ಲಿ ಹೋಗಿದ್ದು ಆಕ್ಸಿಡೆಂಟ್ ನೋಡುತ್ತಾ ನಿಂತರೆ ಹೊರತು ಯಾರೊಬ್ಬರೂ ಅವನ ಸಹಾಯಕ್ಕೆ ಮುಂದೆ ಬರಲಿಲ್ಲ. ಇಂಚರ ಆಕ್ಸಿಡೆಂಟ್ ಆದ ಶಬ್ದ ಕೇಳಿ ತನ್ನ ಗಾಡಿಯನ್ನು ಸೈಡ್ಗೆ ಹಾಕಿ ಬಂದವಳೆ ಸುತ್ತಲೂ ನೆರೆದಿದ್ದ ಜನರನ್ನು ಸರಿಸಿ ಅವನ ಬಳಿ ಬಂದು ನೋಡಿದಾಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವಿರಾಟ್ ಸೊಕ್ಕಿನಿಂದ ಮೆರೀತಿದ್ದ. ನಿಂಗೆ ಸರಿಯಾಗಿ ಆಗಿದೆ ಸಾಯಿ ನನ್ನ ಮಗನೇ ಅಂದು ಹಿಂತಿರುಗಿ ಬರಲು ಅವಳ ಮನಸ್ಸು ಅವನಿಗೆ ಮರುಗಿತ್ತು. ಎಲ್ಲರೂ ನಿಂತು ನೋಡುತ್ತಿದ್ದರು. ಯಾರು ಅವನ ರಕ್ಷಣೆಗೆ ಮುಂದಾಗದಿದ್ದರೂ ಅವಳ ಕಾಲುಗಳನ್ನು ಕಟ್ಟಿ ಹಾಕಿದ್ದವು. ಅವರ ಮನೆಯಲ್ಲಿ ಅವನ ಅಪ್ಪ ಅಮ್ಮ ಇವನಿಗಾಗಿ ಕಾಯ್ತಾ ಇರ್ತಾರೆ. ಅವನು ಏನಾದರೂ ಹಾಗೆ ಸತ್ತ ಅಂದರೆ ಪಾಪ ಅದೆಷ್ಟು ನೊಂದುಕೊಳ್ಳುತ್ತಾರೆ ಅವರು. ನನ್ನ ಅಣ್ಣನು ಹೀಗೆ ಬೈಕ್ನಲ್ಲಿ ಓಡಾಡ್ತಾನೆ ಅಲ್ವಾ ಅಂತ ನೆನೆದವಳ ಎದೆಯ ಒಮ್ಮೆಲೆ ಕರಗಿತ್ತು. ಅವನ ಬಳಿಗೆ ಓಡಿ ಬಂದವಳೆ ಅವನನ್ನು ನೋಡಿ ಯಾರಾದರೂ ಹೆಲ್ಪ್ ಮಾಡಿ ಪ್ಲೀಸ್ ಅಂದು ಇಬ್ಬರ ಸಹಾಯದಿಂದ ಅವನನ್ನು ಆಟೋ ಮೂಲಕ ಹಾಸ್ಪಿಟಲ್ಗೆ ಸೇರಿಸಿದಳು. ಆಕ್ಸಿಡೆಂಟ್ ಕೇಸ್ ಪೊಲೀಸ್ನವರು ಬರೋವರೆಗೂ ನಾವು ಅಡ್ಮಿಟ್ ಮಾಡಿಕೊಳ್ಳಲ್ಲ ಅಂತ ಹಾಸ್ಪಿಟಲ್ ಸಿಬ್ಬಂದಿಗೆ ಸರಿಯಾಗಿ ತರಾಟೆ ತೆಗೆದುಕೊಂಡಿದ್ದಳು ಇಂಚರ. ಇವನಿಗೆ ಏನಾದರೂ ಆದರೆ ನಿಮ್ಮ ಹಾಸ್ಪಿಟಲ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಮೀಡಿಯಾದವರ ಹತ್ರ ಹೋಗ್ತೀನಿ. ಇವನು ಯಾರು ಗೊತ್ತಾ ಮಿನಿಸ್ಟರ್ ಮೊಮ್ಮಗ ಅಂತ ಜೋರಾಗಿ ಹೇಳಿದಾಗ ಅವನನ್ನು ಅಡ್ಮಿಟ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಡಲು ಮುಂದಾದರು. ಅವನ ಫೋನ್ ವಾಚ್ ಎಲ್ಲ ತಂದು ಕೊಟ್ಟಾಗ ಅವನ ಫೋನ್ ಸ್ವಲ್ಪ ಹೊಡೆದ ಸ್ವಿಚ್ ಆಫ್ ಆಗಿತ್ತು. ಇವನ ಕಡೆಯವರಿಗೆ ಹೇಗಪ್ಪ ತಿಳಿಸುವುದು ಅಂದುಕೊಳ್ಳುತ್ತಾ ಇರಲು ಮೇಡಮ್ ಬಿ ನೆಗೆಟಿವ್ ಬ್ಲಡ್ ಬೇಕು ಬೇಗ ಅರೇಂಜ್ ಮಾಡಿ ಅಂದಾಗ ಏನ್ರಿ ಅದನ್ನು ನಮಗೆ ಹೇಳ್ತೀರಾ ನಿಮ್ಮ ಹಾಸ್ಪಿಟಲ್ನಲ್ಲಿ ಇಲ್ವಾ? ಇಲ್ಲ ಮೇಡಮ್ ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ ಇಲ್ಲ. ನೀವು ಪೇಷಂಟ್ ಕಡೆಯವರು ನೀವೇ ಅರೇಂಜ್ ಮಾಡಿ ಸ್ವಲ್ಪ ಬೇಗ ಮೇಡಮ್. ನಾನು ಅವನ ಕಡೆಯವಳಲ್ಲ. ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿತ್ತು ಕರ್ಕೊಂಡು ಬಂದಿದ್ದೀನಿ ಅಷ್ಟೇ. ಅದೆಲ್ಲ ನೀವೇ ನೋಡಿಕೊಳ್ಳಿ. ಮೇಡಮ್ ನೀವು ಈ ಥರ ಹೇಳಿದರೆ ನಾವು ಏನು ಮಾಡೋದು? ನಾವು ಡೊನೇಟರ್ಗೆ ಕಾಲ್ ಮಾಡಿ ಕೇಳ್ತೀವಿ. ನೀವು ನಿಮಗೆ ಗೊತ್ತಿರೋರಿಗೆ ಕೇಳಿ. ನೋಡೋಕೆ ಇಷ್ಟು ದೊಡ್ಡ ಹಾಸ್ಪಿಟಲ್ ಒಂದು ಎಮರ್ಜೆನ್ಸಿ ಬ್ಲಡ್ ಸಿಗಲ್ಲ. ದುಡ್ಡು ಮಾತ್ರ ಕಿತ್ಕೊಳ್ತೀರಾ. ನಾಚಿಕೆ ಆಗಲ್ವ ನಿಮಗೆ? ನಮಗೆ ಎಲ್ಲದನ್ನು ಹೇಳೋಕೆ ನಿಮ್ಮಗಳ ಯೋಗ್ಯತೆಗೆ ಅಡ್ಮಿಟ್ ಆಮೇಲೆ ದುಡ್ಡು ಅಂತ ಬೇರೆ ಹೇಳ್ತೀರಾ ಕೂಗಾಡಿದಳು ಇಂಚರ. ಅಲ್ಲಿದ್ದ ನರ್ಸ್ ಇದೊಳ್ಳೆ ಕತೆ ಆಯಿತು ಅಂತ ಅವರ ಹತ್ರ ಇದ್ದ ಬ್ಲಡ್ ಡೊನೇಟರ್ಗಳ ಲೀಸ್ಟ್ ನೋಡುತ್ತಿರಲು ಅಲ್ಲಿಗೆ ಬಂದ ಪೊಲೀಸ್ನವರು ಅವನ ಬಗ್ಗೆ ವಿಚಾರಿಸಲು ಇಂಚರ ಬಳಿ ಬಂದರು. ನನಗೆ ಅವನ ಬಗ್ಗೆ ಏನೂ ಗೊತ್ತಿಲ್ಲ. ಡಿಗ್ರಿ ಫೈನಲ್ ಇಯರ್ ಓದ್ತಾ ಇದ್ದಾನೆ. ಕಾಲೇಜಿಗೆ ಹೋಗಿ ವಿಚಾರಿಸಿಕೊಳ್ಳಿ. ನಾನು ಹೋಗ್ತೀನಿ ಅಂದಾಗ ನೀವು ಹೋಗೋ ಹಾಗಿಲ್ಲ. ನಿಮ್ಮ ವಿಚಾರಣೆ ಮಾಡಬೇಕು ಅಂದಾಗ ಏನು ದರಿದ್ರ ರೀ ನಿಮ್ಮದು. ಅದಕ್ಕೆ ನೀವೆಲ್ಲ ಹೀಗೆ ಮಾಡ್ತೀರಾ ಅಂತಾನೆ ಆಕ್ಸಿಡೆಂಟ್ ಆದರೂ ಜನ ನೋಡಿಲ್ಲ ಅನ್ನೋ ಥರ ಸುಮ್ಮನೆ ಹೋಗೋದು ಅಂತ ಬೈಯುತ್ತಿದ್ದವಳಿಗೆ ಇಬ್ಬನಿ ಕಾಲ್ ಮಾಡಿದಳು. ಹಲೋ ಹೇಳು ಇಬ್ಬನಿ. ಇಂಚರ ಎಲ್ಲಿದ್ದೀಯಾ? ಬೇಗ ಬಾರೆ. ನಾನು ಮನೆಯಲ್ಲಿ ಒಬ್ಬಳೇ ಇದ್ದೀನಿ. ಅಯ್ಯೋ ಇರೇ ಬರ್ತೀನಿ. ಇವಾಗ ನಾನು ಹಾಸ್ಪಿಟಲ್ನಲ್ಲಿ ಇದ್ದೀನಿ. ಯಾಕೆ ಏನಾಯಿತು? ಆಕ್ಸಿಡೆಂಟ್ ಕಣೆ. ಇಂಚರ ಯಾವಾಗೈತೆ? ಏಟಾಗಿದ್ಯಾ ತುಂಬ? ಮೊದಲೇ ಹೇಳಬೇಕು ತಾನೇ. ಇರು ಬರ್ತೀನಿ. ಅಯ್ಯೋ ಮಾರೈತಿ ನನಗಲ್ಲ. ನಿಮ್ಮ ಕಾಲೇಜ್ನಲ್ಲಿ ಇದ್ದಾನಲ್ಲ ನೋಡು ಅದೇ ಆ ಕೀರ್ತಿ ಹೇಳೋ ಅಹಂಕಾರಿ. ಅವನಿಗೆ ಆಕ್ಸಿಡೆಂಟ್ ಆಗಿದೆ. ನಾನೇ ಅಡ್ಮಿಟ್ ಮಾಡಿದ್ದು. ಇಲ್ಲೇ ಇದ್ದೀನಿ. ನೀನು ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡಿಕೊಂಡು ಇರೆ. ವಿರಾಟ್ಗೆ ಆಕ್ಸಿಡೆಂಟಾ ಅಂತ ಹೇಳಿದ್ದೆ ಇಬ್ಬನಿ ಕೆನ್ನೆ ಮೇಲೆ ಕಣ್ಣೀರು ಹರಿದಿತ್ತು. ಅವಳ ಮನಸ್ಸು ವಿಲವಿಲನೆ ಒದ್ದಾಡುತ್ತಿತ್ತು. ಇಬ್ಬನಿ ಹಾಂ ಹೇಳೆ. ಯಾವ ಹಾಸ್ಪಿಟಲ್? ಇವಾಗ ಹೇಗಿದ್ದಾನೆ? ಇನ್ನೂ ಹೇಗಿದ್ದಾನೆ ಅಂತ ಹೇಳಿಲ್ಲ. ತುಂಬ ಏಟಾಗಿದೆ. ಬ್ಲಡ್ ಬೇಕು ಅಂತ ಒದ್ದಾಡ್ತಿದ್ದಾರೆ. ಯಾವ ಗ್ರೂಪ್? ಬಿ ನೆಗೆಟಿವ್ ಕಣೆ. ಯಾವ ಹಾಸ್ಪಿಟಲ್ ಹೇಳು. ನಾನು ಇವಾಗಲೇ ಬರ್ತೀನಿ. ನಂದು ಅದೇ ಗ್ರೂಪ್. ನಾನೇ ಕೊಡ್ತೀನಿ. ನೀನು ಕೊಡ್ತೀಯಾ? ಓಕೆ ಬಾ. ಚೈತನ್ಯ ಹಾಸ್ಪಿಟಲ್ ಅಂತ ಅಡ್ರೆಸ್ ಹೇಳಿದಳು ಇಂಚರ. ಓಕೆ ಅಂದು ಕಾಲ್ ಕಟ್ ಮಾಡಿ ಅವಳು ಹೇಳಿದ ಹಾಸ್ಪಿಟಲ್ಗೆ ಬಂದರು. ಅವಳ ಕಣ್ಣೀರು ಮಾತ್ರ ನಿಲ್ಲುತ್ತಿರಲಿಲ್ಲ. ಆಟೋದಲ್ಲಿ ಹೋಗುವಾಗಲೂ ದುಃಖಿಸುತ್ತಿದ್ದಳು. ಬಂದವಳೆ ಇವಾಗ ಹೇಗಿದ್ದಾನೆ ವಿರಾಟ್ ಅಂತ ಸ್ವಲ್ಪ ಗಾಬರಿಯಿಂದ ಕೇಳಿದಾಗ
ಅಯ್ಯೋ ಇನ್ನೂ ಏನು ಹೇಳಿಲ್ಲ ಕಡೆ. ನೀನು ನಿಜವಾಗಲೂ ಬ್ಲಡ್ ಕೊಡ್ತೀಯಾ ಇಬ್ಬನಿ? ಕೊಡ್ತೀನಿ ಅಂತ ಅವಳ ಮಾತಿಗೆ ತಲೆ ಆಡಿಸುತ್ತಾ ನರ್ಸ್ ಕರೆದು ಹೇಳಿದಳು ಇಂಚರ. ಅವರು ಇಬ್ಬನಿಯನ್ನು ಜೊತೆಗೆ ಕರೆದುಕೊಂಡು ಹೋದರು. ಅವಳ ಕೈಗೆ ಸೂಜಿ ಚುಚ್ಚಿದ್ದು ಒಂದೇ ನೆನಪು. ಅವಳಿಗೆ ಕಣ್ಣು ಮಂಜಾಗಿ ನಿದ್ರೆಯ ಮಡಿಲನ್ನು ಅಪ್ಪಿದಳು. ವಿರಾಟ್ ID ಕಾರ್ಡ್ನಿಂದ ಅವನ ಮನೆ ಅಡ್ರೆಸ್ ಪಡೆದು ಅವರಿಗೆ ವಿಷಯ ತಿಳಿಸಿದರು ಪೊಲೀಸ್ನವರು. ವಿಷಯ ತಿಳಿಯುತ್ತಿದ್ದಂತೆ ಹಾಸ್ಪಿಟಲ್ಗೆ ದೌಡಾಯಿಸಿ ಬಂದರು ಅವನ ಅಪ್ಪ ಅಮ್ಮ ಹಾಗೂ ಅಜ್ಜ. ಇಬ್ಬನಿ ಬ್ಲಡ್ ಕೊಟ್ಟು ಹೊರಬಂದಾಗ ಅವಳಿಗೆ ಜ್ಯೂಸ್ ಹಿಡಿದು ನಿಂತಿದ್ದ ಇಂಚರ ತಲೆ ಸುತ್ತುತ್ತಿದೆ. ಅದನ್ನು ಪಡೆದು ಇಬ್ಬನಿಗೆ ವಿರಾಟ್ದೆ ಧ್ಯಾನವಾಗಿತ್ತು. ಅವಳ ಕಣ್ಣುಗಳು ನೀರು ತುಂಬಿಕೊಳ್ಳುತ್ತಿದ್ದಂತೆ ಅವಳನ್ನು ನೋಡುತ್ತಿದ್ದ ಇಂಚರ ಏನಾಯಿತು ಅಂದಾಗ ಏನಿಲ್ಲ ಅಂದಳು. ಅದೇ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಬಂದರು ವಿರಾಟ್ ಫ್ಯಾಮಿಲಿ. ಪೊಲೀಸ್ ಜೊತೆ ಮಾತನಾಡುತ್ತಾ ಬಂದವರೇ ICU ಹೊರಗೆ ನಿಂತರು. ಸರ್, ಇವರೇ ನಿಮ್ಮ ಮಗನ ಸರಿಯಾದ ಸಮಯಕ್ಕೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿರೋದು ಅಂತ ಇಂಚರ ಕಡೆ ಕೈ ತೋರಿಸಿದರು. ತುಂಬ ಧನ್ಯವಾದ ಕಣಮ್ಮ. ನಿಂಗೆ ನನ್ನ ಮಗನ ಪ್ರಾಣ ಕಾಪಾಡಿ ನಮ್ಮೆಲ್ಲರ ಜೀವನ ಉಳಿಸಿದ್ದೀಯಾ. ಪರವಾಗಿಲ್ಲ ಅಂಕಲ್, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ನನಗೆ ನನ್ನ ಮಗನ ಪ್ರಾಣ, ಅವನನ್ನು ಕಾಪಾಡಿದ ನೀನು ನಮಗೆ ದೇವರು ಥರ ಕಾಣ್ತಿದ್ದೀಯಾ. ಅಯ್ಯೋ ಆಂಟಿ, ಅಷ್ಟು ದೊಡ್ಡ ಮಾತಾಡಬೇಡಿ. ನಿಮ್ಮ ಮಗನ ಜಾಗದಲ್ಲಿ ಯಾರೇ ಇದ್ದಿದ್ರೂ ನಾನು ಹೀಗೆ ಮಾಡುತ್ತಿದ್ದೆ. ನಮ್ಮ ಮನೆಯ ರಾಜಕುಮಾರ ಕಣಮ್ಮ ಅವನೇ ನಮ್ಮೆಲ್ಲರ ನಗು ಖುಷಿಯೆಲ್ಲ. ಅವನಿಗೆ ಚಿಕ್ಕ ನೋವಾದರೂ ನಮಗೆ ಸಹಿಸ್ಕೊಳ್ಳೋಕೆ ಆಗಲ್ಲ. ಅವನನ್ನು ಕಾಪಾಡಿ ನಮಗೆ ಉಳಿಸಿಕೊಟ್ಟ ನಿಂಗೆ ಏನು ಬೇಕು ಕೇಳು, ನಾನು ಕೊಡ್ತೀನಿ ಅಂದರು ಅವನ ತಾತ. ನಮಗೆ ಏನು ಬೇಡ, ಅದನ್ನೆಲ್ಲ ನೋಡಿ ಅವನಿಗೆ ನಾವು ಸಹಾಯ ಮಾಡಿಲ್ಲ. ತುಂಬ ಥ್ಯಾಂಕ್ಸ್ ಅಂದು ಸುಮ್ಮನಾದಳು ಇಂಚರ. ಇಬ್ಬನಿ ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಾ ಸುಮ್ಮನೆ ಇದ್ದವಳು ಇಂಚರ ಪಕ್ಕ ಕುಳಿತಳು. ಅವಳಿಗೆ ಇವರ ಮಾತುಗಳು ಯಾವುದು ಬೇಕಿರಲಿಲ್ಲ. ವಿರಾಟ್ನ ಬಗ್ಗೆ ತಿಳಿಯುವ ತನಕ ಸಮಾಧಾನವಿಲ್ಲ. ಚಡಪಡಿಕೆ ತಪ್ಪಿದ್ದಲ್ಲ. ಅವರೆಲ್ಲ ಇನ್ನೊಂದು ಕಡೆ ಕುಳಿತಿದ್ದರು. ಇಂಚರ ಇಬ್ಬನಿ ಬಳಿ ಹೋಗೋಣ ಅಂದಾಗ ಅವರ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊಂಡು ಆಮೇಲೆ ಹೋಗೋಣ ಇಂಚರ ಪ್ಲೀಸ್. ಸರಿ ಅಂದವಳು. ಅವಳ ಕೈಯಲ್ಲಿದ್ದ ಗ್ಲಾಸ್ ಇನ್ನೂ ಹಾಗೆ ಇದ್ದಿದ್ದು ನೋಡಿ ಜ್ಯೂಸ್ ಕುಡಿಯೇ ಅಂದಾಗ ಅಂದು ಕುಡಿದಳು. ಮೇಡಮ್, ಇಲ್ಲಿ ನಿಮ್ಮ ಸೈನ್ ಮಾಡಿ ಅಂದ ನರ್ಸ್. ಇಬ್ಬನಿ ಸಹಿ ಪಡೆದು, ಮೇಡಮ್ ಇನ್ನೊಮ್ಮೆ ಬ್ಲಡ್ ಬೇಕು ಅಂದರೆ ನಿಮಗೆ ಕಾಲ್ ಮಾಡಬಹುದಾ, ನಿಮ್ಮ ನಂಬರ್ ಕೊಟ್ಟಿರಿ ಅಂದಾಗ ಅವಳು ಕೊಡಲ್ಲ, ಇವತ್ತೇನೋ ಅನಿವಾರ್ಯ ಅಂತ ಕೊಟ್ಟಿದ್ದಾಳೆ ಅಷ್ಟೇ. ಇಂಚರ ಹೇಳಿದಾಗ, ಮೇಡಮ್ ಅವರ ಬ್ಲಡ್ ತುಂಬ ರೇರ್ ಸಿಗೋದು, ಅದಕ್ಕೆ ಕೇಳಿದ್ದು. ನಿಮ್ಮ ನಂಬರ್ ಕೊಟ್ಟಿರಿ ಮೇಡಮ್, ಎಮರ್ಜೆನ್ಸಿ ಇದ್ದಾಗ ಬೇಕಾಗಬಹುದು ಅಂದಾಗ ಇಲ್ಲ ಅಂತ ಹೇಳುತ್ತಿದ್ದ ಇಂಚರ ಕೈಗೆ ಅದುಮಿದ ಇಬ್ಬನಿ ಕೊಡ್ತೀನಿ ಎಂದು ಅವರಿಗೆ ತನ್ನ ನಂಬರ್ ಕೊಟ್ಟಳು. ಅವರನ್ನೇ ನೋಡುತ್ತಿದ್ದ ಭೂಪತಿ ಸಂಧ್ಯಾ ಅವರಿಗೆ, ನಿಮ್ಮ ಮಗನಿಗೆ ಎಮರ್ಜೆನ್ಸಿ ಬ್ಲಡ್ ಕೊಟ್ಟಿದ್ದು ಇವಳೆ ಅಂದರು ಇಂಚರ. ನೀವಿಬ್ಬರು ಸೇರಿ ನನ್ನ ಮಗನ ಪ್ರಾಣನ ಉಳಿಸಿದ್ದೀರಾ. ಫ್ರೆಂಡ್ಸ ನೀವಿಬ್ಬರು? ಅಲ್ಲ, ಇವಳು ನನ್ನ ಅಕ್ಕ ಅಂದಳು ಇಂಚರ. ಇಬ್ಬನಿ ಅವರನ್ನೆಲ್ಲ ನೋಡಿ ಒಂದು ಚಿಕ್ಕ ಮುಗುಳು ನಗೆ ಕೊಟ್ಟು ICU ಕಡೆ ತಿರುಗಿದಳು. ಸ್ವಲ್ಪ ಸಮಯ ನಂತರ ಹೊರಬಂದ ಡಾಕ್ಟರ್ನನ್ನು ನೋಡಿ ಅವನ ಅಪ್ಪ ಅಮ್ಮ ಅಜ್ಜ ಅವರ ಕಡೆ ಹೋಗಲು, ನಥಿಂಗ್ ಟು ವರಿ, ಈ ಈಸ್ ಔಟ್ ಆಫ್ ಡೇಂಜರ್. ಅವರ ಕಾಲಿಗೆ ಜಾಸ್ತಿ ಏಟಾಗಿದೆ, ಸ್ವಲ್ಪ ದಿನ ಬೆಡ್ ರೆಸ್ಟ್ ತಗೋಬೇಕು, ಅವರನ್ನು ಚೆನ್ನಾಗಿ ನೋಡಿಕೊಳ್ಳಿ, ನಾಳೆ ಅವರನ್ನು ಸ್ಪೆಷಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತೀವಿ ಅಂದಾಗ ಡಾಕ್ಟರ್ ಅವನನ್ನು ನೋಡಬಹುದಾ ಅಂದರು ಭೂಪತಿ. ಅವರಿಗೆ ಇನ್ನೂ ಎಚ್ಚರ ಆಗಿಲ್ಲ, ಆದಮೇಲೆ ಹೋಗಿ ನೋಡಿ, ಅವರಿಗೆ ಜಾಸ್ತಿ ಸ್ಟ್ರೈನ್ ಮಾಡಬೇಡಿ ಅಂದಾಗ ಸರಿ ಅಂದರು ಎಲ್ಲರೂ. ಹೋಗೋಣ ಇಬ್ಬನಿಗೆ ಅವನನ್ನು ನೋಡುವ ಮನಸ್ಸಿದ್ದರೂ ಸರಿ ಹೋಗೋಣ ಅಂತ ಅರೆ ಮನಸ್ಸಿನಿಂದ ಅಲ್ಲಿಂದ ನಡೆಯಲು ಒಪ್ಪಿದಳು. ಸರಿ ಸರ್, ನಾವು ಇನ್ನು ಬರ್ತೀವಿ ಅಂದ ಇಂಚರ ಕಡೆ ಕೈ ಮುಗಿಯುತ್ತಾ, ನೀವಿಬ್ಬರು ತುಂಬ ಧನ್ಯವಾದ ನಮ್ಮ ಅಂದರು. ಅಯ್ಯೋ ಸರ್, ಇಷ್ಟಕ್ಕೆ ಯಾಕೆ ಕೈ ಮುಗಿತೀರಾ, ಪರವಾಗಿಲ್ಲ ಅಂದು ಬರ್ತೀವಿ ಅಂದರು. ನೀವು ಹೇಗೆ ಹೋಗ್ತೀರಾ, ಕತ್ತಲಾಗ್ತಿದೆ, ಇರಿ ನಮ್ಮ ಡ್ರೈವರ್ಗೆ ಹೇಳ್ತೀನಿ, ಕಾರ್ನಲ್ಲಿ ನಿಮ್ಮನ್ನು ಬಿಟ್ಟು ಬರ್ತಾನೆ ಅಂದಾಗ ಪರವಾಗಿಲ್ಲ ಸರ್, ನಾವು ಆಟೋದಲ್ಲಿ ಹೋಗ್ತೀವಿ ಅಂದಳು ಇಬ್ಬನಿ. ಇಂಚರ ತನ್ನ ಬಳಿ ಇದ್ದ ಅವನ ವಾಚ್, ಫೋನ್, ವ್ಯಾಲೆಟ್ ಎಲ್ಲವನ್ನು ಸಂಧ್ಯಾ ಅವರ ಕೈಗೆ ಇಡುತ್ತಾ, ಒಂದು ಮಾತು ಹೇಳ್ತೀನಿ, ಬೇಜಾರು ಆಗಬೇಡಿ ಆಂಟಿ ಅಂದಳು. ಅವಳನ್ನೇ ನೋಡಿದರು ಸಂಧ್ಯಾ. ಆಸ್ತಿ ಇದೆ, ಹಣ ಇದೆ ಅಂತ ಮಕ್ಕಳನ್ನು ಅತಿ ಮುಂದಿನಿಂದಲೋ ಅಥವಾ ಅತಿಯಾದ ಪ್ರೀತಿಯಿಂದನೋ ಬೆಳೆಸಬಾರದು. ಅವರಿಗೆ ಸ್ವಲ್ಪ ಮಾನವೀಯತೆ, ಮನುಷ್ಯತ್ವ ಕಲಿಸಬೇಕು. ನಿಮ್ಮ ಮಗ ನನ್ನ ಜೊತೆ ಯಾವತ್ತೂ ಆಗಿದ್ದ ಜಗಳಕ್ಕೆ ಇವತ್ತು ಸೇಡು ತೀರಿಸಿಕೊಳ್ಳೋಕೆ ಅಂತ ನನಗೆ ಆಕ್ಸಿಡೆಂಟ್ ಮಾಡೋಕೆ ಬಂದಿದ್ದ. ಅದು ಅವನಿಗೆ ವಾಪಸ್ ತಿರುಗ್ತು. ಅವನಿಗೆ ಇರೋ ಅಹಂಕಾರಕ್ಕೆ ಎಲ್ಪ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಆದರೆ ನಮ್ಮ ಅಪ್ಪ ಅಮ್ಮ ನಮಗೆ ಕಲಿಸಿರೋ ಸಂಸ್ಕಾರದ ಪರಿಣಾಮ ಅವನು ಇವತ್ತು ಬದುಕಿದ್ದು. ಇನ್ಮೇಲಾದರೂ ಅವನಿಗೆ ಸ್ವಲ್ಪ ಮನುಷ್ಯನ ಥರ ನಡ್ಕೊಳ್ಳೋಕೆ ಹೇಳಿ. ಸಾರಿ, ಬೇಜಾರು ಮಾಡ್ಕೊಬೇಡಿ, ಬರ್ತೀವಿ ಅಂದು ಅಲ್ಲಿಂದ ನಡೆದರು ಅಕ್ಕ ತಂಗಿ ಇಬ್ಬರು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.